ಆಫ್ ರೋಡಲ್ಲಿ ಎಲ್ಲ ಆಫ್ ರೋಡ್ ಬೈಕ್ಗಳು ಆಫ್ ರೋಡ್ ಮಾಡುತ್ತೆ. ಈ ನಮ್ಮ ಬೈಕ್ಗಳು ಆಫ್ ರೋಡ್ ಮಾಡಿದೆ. ನಾವು ಅಲ್ಲಿಂದನೇ ಬಂದಿದ್ದು, ಕರೆಕಲ್ ಟೋಲಿಂದ ಬಿಟ್ಟಿದ್ದು ನಾವು. ಮಳೆಗಾಲದಲ್ಲಿ ಮಲೆನಾಡ, ಚಿಕ್ಕಮಗಳೂರು, ಈಗ ಇನ್ನೊಂದು ಆಕ್ಸಿಡೆಂಟ್ ಆಲ್ರೆಡಿ. ಅಪ್ಪ ಬರೀ ಆಕ್ಸಿಡೆಂಟ್ ನೋಡಿ ನೋಡಿ ನಮಗಂತೂ. ಕುದುರೆ ಇದೆಯಲ್ಲ ಸ್ಟ್ಯಾಚು, ಅಲ್ಲಿ ಮಾತ್ರ ಕುದುರೆ ಸ್ಟ್ಯಾಚು ಇದೆಯಲ್ಲ ಅಲ್ಲ. ನೀವು ಹಿಂಗಂದ್ರೆ ಅಲ್ಲಿ ಸರ್, ಅಲ್ಲಿ ಕಟ್ಟಾಗಿದೆ. ಎಲ್ಲರಿಗೂ ಶುಭೋದಯ ಗೈಸ್. ನಾವು ನೈಟ್ ಬಂದು ಚೆಕಿನ್ ಆದ್ವಿ, ಬಟ್ ನೈಟೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವಿರೋ ಸ್ಟೇ ಯಾವುದಂತ ತೋರಿಸ್ತೀನಿ ಬನ್ನಿ, ನಮ್ಮ ಸ್ಟೇ ಹೇಗಿದೆ ಅಂತ ನೋಡಿ ಗೈಸ್. ನಾವಿರೋ ಸ್ಟೇ ಇದೆ ಸುತ್ತ ಟೀ ಎಸ್ಟೇಟು, ಬೆಟ್ಟದ ಮೇಲೆ ಇರೋ ಸ್ಟೇ ಇದು. ಫುಲ್ಲು ಫಾಗ್ ನೋಡಿ ಹೇಗಿದೆ. ಆದರೂ ನೈಟ್ ಬಂದು ಅಂದರೆ ಅರ್ಲಿ ಬೇಗನೆ ಬಂದು ಚೆಕ್ಕಿನ್ ಆಗಿದ್ರೆ ನೈಟ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬೇಕಂದರೆ ಬರಬೇಕಾದ್ರೆ ತುಂಬ ಏನೇನೋ ಪ್ರಾಬ್ಲಮ್ಗಳಾಯಿತು, ಅದೆಲ್ಲ ಫೇಸ್ ಮಾಡಿ ನಾವು ಸ್ಟೇಗೆ ಬಂದಿದೆ. ಹತ್ತತ್ರ 8:30 ಆಗಿತ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದೇನೆ ನಾವು ಸ್ಟೇಗೆ 5:30 ಚೆಕ್ಕಿನ್ ಆಗಬೇಕಂತ. ಆದರೂ ನಮ್ಮ ಪ್ಲ್ಯಾನ್ ಇನ್ನೂ ಎಷ್ಟೋ ಪ್ಲೇಸ್ಗಳಿಗೆ ಹೋಗೋದಿತ್ತು, ಬಟ್ ಅದು ಯಾವೂ ಈಗ ಆಗಿಲ್ಲ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಬೇಗನೆ ವೇಕಪ್ ಆಗಿ ನಮ್ಮ ಟೀಮ್ ಮೆಂಬರ್ಸ್ನೆಲ್ಲ ಕರ್ಕೊಂಡು ಈಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬನ್ನಿ, ನಮ್ಮ ಜೊತೆ ಬಂದಿರೋ ಬೈಕರ್ಸ್ಗಳೆಲ್ಲ ಮೊನ್ನೆ ರಾಣಿ ಜರಿ ಚಾಕ್ಲೇಟ್ ಆಗಿತ್ತಲ್ಲ, ಹೇಗಾಗಿದೆ ತೋರಿಸ್ತೀನಿ. ಎಲ್ಲ ಚಾಕ್ಲೇಟೆ, ಬೀಚ್ ಕೇಳಂಗೇ ಇಲ್ಲ. ಅದರಷ್ಟೇನು ಅಷ್ಟೇ ಸಖತ್ತಾಗೈತೆ. ವೆಲ್ ಮೇಂಟೈನ್ಡು, ಹೈಜೀನು, ಊಟದ ಬಗ್ಗೆ ಕೇಳಂಗೇ ಇಲ್ಲ. ಇಲ್ಲಿಂದ ಹೀಗಿದೆ ಡೌನ್ ತೋರಿಸ್ತೀನಿ ನೋಡಿ. ವೆಹಿಕಲ್ಗಳು ನೋಡಿ ಎಲ್ಲ ಎಲ್ಲಿದ್ದಾರೆ ಆಲ್ರೆಡಿ. ಮೇಲೆ ಎಲ್ಲ ಹೋಗಿ ನೋಡಿದ್ರು ಖುಷಿ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಇನ್ನೂ ಸ್ವಲ್ಪ ದಿನ ಮಲಗೇ ಇದ್ದಾರೆ, ಇನ್ನೂ ಎದ್ದಿಲ್ಲ. ಕುದುರೆಮುಖ ಚೆಕ್ ಪೋಸ್ಟಿಗೆ ಬಂದು ನಮ್ಮ ಬೈಕರ್ದೆಲ್ಲ ಪಾಸ್ ತೊಗೊಂಡು ಈ ಚೆಕ್ ಪೋಸ್ಟಿಂದ ನೆಕ್ಸ್ಟ್ ಚೆಕ್ ಪೋಸ್ಟಿಗೆ ಹೋಗಬೇಕು. ಯಾಕಂದರೆ ನಾವು ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಚೆಕ್ ಪೋಸ್ಟಲ್ಲಿ ಪಾಸ್ ತೊಗೊಂಡೇ ಹೋಗ್ಬೇಕಂತೆ. ಆದ್ದರಿಂದ ಈಗ ಇಲ್ಲಿಂದ ಪಾಸ್ ತೊಗೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಇನ್ನೊಂದು ಚೆಕ್ ಪೋಸ್ಟಲ್ಲಿ ಪಾಸ್ ತೊಗೊಂಡು ಬರಬೇಕು. ಬನ್ನಿ, ಈಗ ಕುದುರೆಮುಖ ಹೇಗಿರುತ್ತೆ, ವೈಬ್ ಹೇಗಿರುತ್ತೆ ನೋಡೋಣ. ಮೇಲ್ಗಡೆ ಅಲ್ಲಿ ಸ್ವಲ್ಪ ಬಿಸಿಲು ಹೊಡಿತಿದೆ, ಅದು ಬಿಸಿಲು ಜಾಸ್ತಿ ಹೊತ್ತಿರಲ್ಲ. ಹೊರಡೋಣ. ನೋಡಿ ಹೇಗಿದೆ ಇಲ್ಲಿಂದ ಕುದುರೆಮುಖ ಸ್ಟಾರ್ಟ್. ಗೈಸ್ ಫೈನಲಿ ಕುದುರೆಮುಖ ಎಂಟ್ರಿ. ನಾವು ಕುದುರೆಮುಖಕ್ಕೆ ಬಂದಿದೆ, ಇಲ್ಲೊಂದು ಸ್ಟ್ಯಾಚು ಇದೆಲ್ಲ ಅದು ನೋಡೋಣ ಅಂತ. ಓಕೆ 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 ಏನು ಮಾಡೋಕ್ಕಾಗಲ್ಲ, ಇರಲಿ. ಈಗ ಸರ್ಕಲಿಂದ ಮುಂದೆ ಪಾಸ್ ಆಗಿ ಚೆಕ್ ಪೋಸ್ಟ್ಗೆ ಹೋಗಬೇಕು. ಹೋಗಿ ಬರೋಣ. ಇದೇ ಕುದುರೆಮುಖ. ಮೈ ಮೇಲೆ ಬರ್ತಾನೆ ಗೈಸ್. ಫೈನಲಿ ಐ ಆಮ್ ಇನ್ ಕುದುರೆಮುಖ. ಗೈಸ್ ಇದು ಮುಂದೆ ಒಂದು ಫೋಟೋ ತಗೊಳ್ಳೋಕ್ಕೋಸ್ಕರ ಅಲ್ಲಿಂದ ಬಂದ್ವಿ ಕುದುರೆಮುಖ ಅಂದ್ಕೊಂಡು. ಬೇಗನೆ ಬೇಗನೆ ಬೇಗನೆ. ಬೇಗನೆ ಬೇಗನೆ ಮಚ್ಚ. ಹಾಂ ಹಾಕಿ 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 ಬೇಗನೆ, ಟೈಮ್ ಇಲ್ಲ. ಫುಲ್ಲಿಗ ಟೈಮು ನಮಗೈತೆ. ಹಾಕು ಮಗ, ಹಾಕು ಮಗ, ಅಲ್ಲೆಲ್ಲ ಒಂಥರ ಹಾಕು ಮಗ ಬೇಗನೆ. ಹಾಂ ಇಲ್ಲ ಒಂದೇ ಹಾಕಿ, ಯಾಕಂದರೆ ಟೈಮ್ ಇಲ್ಲ ಈಗ. ಬೇರೆ ಹಾಕ್ಬಿಟ್ಟು ಹೊಡ್ಬಿಡೋಣ.
ಗೈಸ್ ಫೈನಲಿ ಕುದುರೆಮುಖ ಎಂಟ್ರಿ ನೋಡಿ. ಇದ್ರ ಹತ್ರ ಒಂದು ಫೋಟೋ ತಗೋಬೇಕು ಊಟ. ಅಲ್ಲಿಂದ ಪಾಸ್ ತೊಗೊಂಡು 45 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಬರ್ತಾಯಿದ್ದೀವಿ ನೋಡಿ. ಹೇಗಿದೆ ಎಲ್ಲಿದೆ ಹಾವು? ಹಾವುಗೆ ಹಾವುಲೇ ಗಾಡಿ ಯಾರು ಬಿಟ್ಟಿರೋದು ಮತ್ತೆ ಗಾಯ್ಸ್ ಬೈಕ್ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಬೈಕ್ ಒಳಗೆ ಹಾವು ಹೋಗ್ಬಿಟ್ಟಿದೆ. ಯಾರು ಬಿಟ್ಟಿದ್ದೊಳಗೆ? ಗಾಡಿ ಬಿಟ್ಟು ಹೋಗ್ಬಿಟ್ರಾ? ಗಾಡಿ ಬಿಟ್ಟು ಹಾಂ ಕರ್ಕೊಂಡಿದ್ದು ಇಂಜುರಿ ಒಬ್ಬನಿಗೆ ಬೆರಳು ಮುರಿದಿತ್ತು. ಜಾಸ್ತಿ ಏಟ್ ಆಗಿದೆಯಾ? ಜಾಸ್ತಿ ಏಟ್ ಆಗಿದೆ ಅವ್ರಿಗೆ? ಗಾಡಿ ಬಿಟ್ಟವ್ರಿಗೂ ಡ್ರೈವರ್ಗೆ ಜಾಸ್ತಿ ಏಟ್ ಆಗಿದೆ. ಅವರಂದ್ರೆ ನಾವು ಪುರಿಂಜಲ್ಲಿಗೆ ಹೋಗ್ಲಿಕ್ಕಿದ್ದೆ, ಬೇಸ್ ಕ್ಯಾಂಪ್ ಅಲ್ಲಿ ಚೇಂಜ್ ಆಗಿದಲ್ಲ ಈಗ. ಅವರದ್ದು 3 ಜನ ನಮ್ಮ ಜನ ನಾವು ಕಾರಲ್ಲಿ ಬರ್ತೀವಿ. ಅವರಿಗೆ ನಾವು ಟರ್ನ್ ಮಾಡ್ಲಿಕ್ಕೆ ಹೇಳಿದ್ದು, ಎದುರು ನಾವು ಸಡನ್ ಬ್ರೇಕ್ ಆಗಿದ್ದು. 3 ಜನ ಸಹ ಕ್ಲಾಶ್ ಆದ್ರು. ಒಬ್ಬಂದು ಗಾಡಿಯಲ್ಲಿ ಅವ ಅಲ್ಲಿ ಬಿದ್ದ, ಗಾಡಿ ಮಾತ್ರ ಹಚ್ಚು. ಗಾಡಿ ತಗೊಂಡ್ರೆ ಹಾವು ಬೇರೆ ಐತಲ್ಲಿ. ಅಲ್ಲ ಹಾವು ಬಿಸಾಡಿದ್ದು ಈಗ, ಬಿಸಾಯ್ತಾ? ಹಾವು ಆಚೆ ಮತ್ತೆ ಹಾವು ಆಚೆ ಮಾಡಿದ್ದು ಗಾಡಿ ಮಾತ್ರ ಅಲ್ಲಿ ಹೋಗಿದ್ದ. ಗಾಡಿ ಮಾತ್ರ ಅಲ್ಲಿ ಹೋದ, ಅವ್ರ ಮೇಲೆ ನೋಡಿ. ಹಾಂ ಹಾಂ ಕೆಳಗಿದ್ದ ಗಾಡಿನೇ ಹೇಳಿದೆ. ನಮ್ಮ ಗಜಪಡೆ ರೈಡರ್ಸ್ಗಳು ಎಳೆದಿದ್ದಾರೆ ನೋಡಿ. ಗ್ಯಾರಪ್ ಗ್ಯಾರಪ್ ಗೈಸ್, ಟೈಮ್ ಆಯಿತು. ಒಂದು ಬೈಕ್ನ ರೆಸ್ಕ್ಯೂ ಮಾಡಿದ್ದೀವಿ ನೋಡಿ. ನಮ್ಮ ಕ್ಲಬ್ಗಳು ಇವ್ನು ನೋಡಿ. ಇವ್ನು ಯಾಕೆ ಗೊತ್ತಲ್ಲ, ಅದೇನೋ ನಿನ್ನೆ ಹಿಂಗೆ ಅಂತವನೆ. ಎಷ್ಟು ಕೆಳಗಿದ್ದ ಗಾಡಿನ ನಮ್ಮ ರೈಡಿಂಗ್ ಕ್ಲಬ್ಬಿಂದ ರೆಸ್ಕ್ಯೂ ಮಾಡಿ ಎತ್ಕೊಟ್ಟಿದ್ದೀವಿ. ಪಾಪ ಹೆಲ್ಪ್ ಮಾಡಿದ್ದೀವಿ ನಾವು. ಓಡೋಣ ಮನೀಗ. ನಾವು ಬ್ಯಾಂಗ್ಳೂರಿಂದ. ನೀವು ಎಲ್ಲಿಂದ ಬಂದಿರೋದು? ನಾವು ಅಲ್ಲಿಂದನೇ ಬಂದಿದ್ದು. ಕರೆಕಲ್ ಟೋಲಿಂದ ಬಿಟ್ಟಿದ್ದು ನಾವು. ರಾಮನಗರ ಪಾಸಿಂಗು ಗೊತ್ತು. ರಾಮನಗರ ಕನಕಪುರ ಹತ್ತಲು ದೊಡ್ಡಿ ಅಂತ ಇನ್ನೂ ಬರ್ತಾ ಇದೆ. ಇನ್ನೂ ಬೇಜಾನ್ ಬರುತ್ತೆ. ಅಲ್ಲಿ ಲೆಫ್ಟಲ್ಲಿ ಅಲ್ಲಡ ಅಲ್ಲಿ ನಿಂತಿದ್ದಾರಲ್ಲ ಅಲ್ಲಿ. ನೀವೆಲ್ಲ ಬ್ಯಾಂಗ್ಳೂರಾ? ಹಾಂ, ನಾವು ಬೆಳಗ್ಗೆ ಬಿಟ್ಟಿದ್ದು ನೆಲಮಂಗದಿಂದಾನೆ. ನಾವು ನೆನ್ನೆ ಬೆಳಗ್ಗೆ. ನಮ್ಮ ಟೀಮೇ ಬರ್ತಿದೆ ಹಿಂದೆ. 10 ಬೈಕ್ ಇದೆ. ಟ್ರೆಕ್ಕಿಂಗ್ ಬಂದಿಲ್ಲ ನಾವು. ಸ್ಟೇಯಿಂದ ಸ್ಟೇಗೆ ಬಂದು ರೈಡಿಂಗ್ ಬಂದಿರೋದು ನಾವೆಲ್ಲ. ರೈಡ್ ಅಷ್ಟೇ. ಬೆಳಗ್ಗೆಯಿಂದೆಲ್ಲ ಸುತ್ತಾಡಿ. ಹಾಂ, ಅಲ್ಲಿ ಮುಂದೆ ಟ್ರೆಕ್ಕಿಂಗ್ ಯಾವ್ದು ಟ್ರೆಕ್ಕಿಂಗ್ ಹೋಗ್ತಿರೋದು ನೀವು? ಇಲ್ಲೇ ಇದೆ ಹಂಗಾರೆ, ಎಲ್ಲ ಅಲ್ಲೇ ಇದ್ದಾರೆ. ಆಫ್ ರೋಡ್ ಎಲ್ಲ ಮುಗೀತು ನಮ್ಮ ನೆನ್ನೆನೆ. ಈಗ ಹೋಗ್ಬಿಟ್ಟು ಇಲ್ಲಿಗೆ ಕುದುರೆ ಸ್ಟ್ಯಾಚು ನೋಡೋಣ ಅಂತ ಬಂದಿದ್ವಿ. ಹಾಂ, ಅದಕ್ಕೋಸ್ಕರ 45 ಕಿಲೋಮೀಟ್ರ್ ಮುಂದೆ ಹೋಗಿ ಆ ಪಾಸಿಂಗ್ ಹೋಗಿ ಅಲ್ಲಿಂದ ಆ ಚೆಕ್ ಪೋಸ್ಟ್ ಮತ್ತೆ ರಿಟರ್ನ್ ಹೋಗಬೇಕು. ಈಗ ಹೋಗಿಲ್ಲ ಅಂದರೆ ನಮಗಿಲ್ಲ ಅಂದರೂ 400 ರೂಪಾಯಿ ಫೈನ್ ಒಂದು ಬೈಕ್ಗೆ. ಆ ಚೆಕ್ ಪೋಸ್ಟಿಂದ ಆ ಚೆಕ್ ಪೋಸ್ಟ್ಗೆ ಹೋಗಲಿಲ್ಲ ಅಂದರೆ. ಅದಕ್ಕೆ ಆ ಚೆಕ್ ಪೋಸ್ಟ್ಗೆ ಹೋಗಿ ಮತ್ತೆ ಒಂದು ಪಾಸ್ ಇಸ್ಕೊಂಡು ಮತ್ತೆ ರಿಟರ್ನ್ ಹೋಗಬೇಕು. ಓಕೆ, ಥ್ಯಾಂಕ್ ಬ್ರೋ, ಬಾಯ್. ಟ್ರೆಕ್ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಹುಷಾರಾಗೆ. ಓಕೆ, ಬಾಯ್ ಬಾಯ್. ಎಷ್ಟು ನೋಡಿ ಯಾರೋ ಅವರು ಮಳೆಯಲ್ಲಿ ಬಂದಿದ್ದಾರೆ ಪಾಪ. ನೋಡಿ ಅವರು ಪಾಪ ಅಲ್ಲಿ ಮಳೆಯಲ್ಲಿ ಈ ಥರ ಎಂಜಾಯ್ಮೆಂಟ್ ಮಾಡ್ಬೇಕು ಬ್ರೋ. ಲೈಫು ಚಿಕ್ಕದು, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ನಮ್ಮ ಅಮ್ಮನೇ ತಗೊಳ್ಳಿ. ನನಗೆ ಅವತ್ತು ಬೆಳಗ್ಗೆ ಟಿಫನ್ ಹಾಕ್ಕೊಟ್ರು. ಏನಾಗಿಲ್ಲ, ಚೆನ್ನಾಗೇ ಇದ್ದರು. ಮಾರ್ನಿಂಗ್ ಟಿಫನ್ ಹಾಕ್ಕೊಟ್ಟು ಟಿಫನ್ ಮಾಡಿಕೊಂಡು ಮಾತಾಡ್ಸ್ಕೊಬಂದಿದ್ದೀನಿ. ಅಮ್ಮ ಬರ್ತೀನಿ ಬೇಗನೆ ಅಂತಲೂ ಹೇಳಿದ್ದೀನಿ. ಜಸ್ಟ್ ಇದು ಏನೋ ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಯಾಕೆಂದರೆ ಅದ್ರ ಬಗ್ಗೆ ವಿಷಯ ಇತ್ತು ನನಗೆ ತಡ್ಕೊಳಕ್ಕಾಗಲ್ಲ. ಬಟ್ ಗೈಸ್ ಏನಂದರೆ ಲೈಫ್ ಚಿಕ್ಕದು, ಎಂಜಾಯ್ ಮಾಡಿ. ಇನ್ನೊಂದು ಲೈಫ್ ಬರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆ ರೀಸನ್ಗೆ ಹೇಳೋದು. ಇರುವಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿದೆ. ಸತ್ತ ಮೇಲೆ ಏನು ಎತ್ಕೊಂಡಾಗಲ್ಲ ಗುರು. ಇದ್ದಾಗಲೇ ನೀನು ದುಡ್ದಿದ್ದನ್ನ ಖರ್ಚು ಮಾಡಿಕೊಂಡು ಖುಷಿಯಾಗ್ಬಿಡು. ಅದು ಬಿಟ್ಟು ಬೇರೆದೆಲ್ಲ ಮಾಡ್ತೀವಿ ಅಂದರೆ ಏನೂ ಸಿಗೋಲ್ಲ. ನೋಡಿ ಬಾ, ಈ ಥರ ಎಂಜಾಯ್ ಮಾಡಿ ಖುಷಿ ಪಟ್ಕೊಂಡು ಹೋಗು. ನಿಮ್ಮ ಮುನ್ಸು ದ್ವೇಷ, ಈ ಕೋಪ ಎಲ್ಲ ಯಾಕೆ? ಎಲ್ಲರ ಜೊತೆ ಖುಷಿಯಾಗಿರು. ಎಲ್ಲರೂ ನಮ್ಮವರು ಅನ್ಕೋ ಅಷ್ಟೇ. ಇರೋ ಅಷ್ಟು ದಿನ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿ ಅಷ್ಟೇ ಹೇಳೋದು. ಗಾಯ್ಸ್, ಮುಂದೆ ವ್ಯೂ ನೋಡಿ ಹೇಗಿದೆ. ಬಾಪ್ರೆ, ಹಾಂ
ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. 45 ಕಿಲೋಮೀಟ್ರ್ ಅಲ್ಲಿಂದ ಸುಮ್ಮನೆ ವೇಸ್ಟಾಗಿ ಬರ್ತಿದ್ದೆ ಅಂದ್ಕೊಂಡೆ. ಮಸ್ತು. ಬಟ್ ಬರಬೇಕಾದ್ರೆ ತುಂಬ ಪ್ಲೇಸಸ್ಗಳು ನೋಡಿದ್ದೀವಿ. ಯಾಕಂದರೆ ಈಗ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಆ ಕಡೆ ಪಾಸ್ ಇಸ್ಕೊಂಡು ಬರಬೇಕಾದ್ರೆ ಏನೇನು ನೋಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಮತ್ತೆ ಮಳೆ ಸ್ಟಾರ್ಟು. ಮಳೆ ರಾಯಿನ್ಗೆ ಮಾಡೋಕ್ಕೆ ಕ್ಯಾಮೇ ಇಲ್ಲ, ಒಯ್ತಾನೆ ಅವನೇ ಪಟ 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 ಅಂದ್ಕೊಂಡು. ನಾವು ಬೇರೆ ಯಾವ ಗೇರು ಬರಲಿಲ್ಲ, ಬರೀ ರೈನ್ ಜಾಕೆಟ್ ಒಂದು ಹಾಕ್ಕೊಬಂದೆ. ಪ್ಯಾಂಟು ಬೇರೆ ಹಾಕಿಲ್ಲ. ಪ್ಯಾಂಟ್ ಹಾಕಿದ್ರೆ ಒಳ್ಳೇದೇ ಸುಮ್ಮನೆ. ಈ ವ್ಯೂ ಮಾತ್ರ ಭಯಂಕರ. ಮಳೆಗಾಲದಲ್ಲಿ ಮಲೆನಾಡ, ಚಿಕ್ಕಮಗಳೂರು, ಕುದುರೆಮುಖ ಇಂಥ ಪ್ಲೇಸು, ಕಳಸ, ಹಬ್ಬ ಅದರಲ್ಲೂ ಇನ್ನೂ ಕಳಸ, ಕುದುರೆಮುಖ ಇಂಥ ಪ್ಲೇಸ್ ಮಾತ್ರ ಮಸ್ತಾಗಿರುತ್ತೆ. ಸ್ವರ್ಗಕ್ಕೆ ಬಂದಿದ್ದೀವಿ ಅನಿಸ್ತೈತೆ. ದೇವರನ್ನು ಕೇಳಲ್ಲ ಗುರು. ನಮ್ಮ ಕರ್ನಾಟಕದಲ್ಲೇ ಎಷ್ಟು ಸಖತ್ತಾಗಿರೋ ಪ್ಲೇಸ್ಗಳೆಲ್ಲವಿದೆ. ಬಟ್ ನಾವು ಅದನ್ನು ಯಾವೂ ನೋಡಿಲ್ಲ ಅಷ್ಟೇ. ಅದು ನೋಡದೆ ನಾವು ದೇವರ ನಾಡು ಕೇರಳ ಅಂತಿರ್ತೀವಿ. ಈ ರೋಡೇ ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟಿದೆ. ನಾವು ಪಾಸ್ ತೊಗೊಂಡು ಈಗ ಆ ಕಡೆ ಚೆಕ್ ಪೋಸ್ಟಿಗೆ ಹೋಗಿ ಅಲ್ಲಿಂದ ಮತ್ತೆ ಪಾಸ್ ತೊಗೊಂಡು ಈಗ ಕಳಸ ಕಡೆ ಬರ್ತಾ ಇದ್ದೀವಿ. ಅಪ್ಪ, ಏನು ಗುಂಡಿಗಳು, ಏನೂ ಕಾಣಿಸ್ತಾ ಇಲ್ಲ. ಬೇರೆ ನಮ್ಮ ಮುಂದೆ ಬಸ್ ಬರ್ತೈತೆ, ಅದು ಕಾಣಿಸ್ತಾ ಇಲ್ಲ. ಫುಲ್ಲಿ ಫಾಗ್. ಗೈಸ್ ಬನ್ನಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಇದು ಹೇಗಿದೆ ಅಂದರೆ ಸೇಮ್ ನೋಡೋಕ್ಕೆ ಮಿನಿ ದೂದ್ಸಾಗರ್ ಫಾಲ್ಸ್ ಥರ ಕಾಣ್ತೀನಿ ನೋಡಿ. ನಮ್ಮ ಕರ್ನಾಟಕದ ದೂದ್ ಫಾಲ್ಸ್ ಹೇಗಿದೆ ಇದು. ಮುಂದೆ ವ್ಯೂ ನೋಡಿ ಯಾಕೆ ಕಾಣಿಸ್ತಿದೆ. ಬ್ಯೂಟಿಫುಲ್ ಸೀನರಿ. ಅಲ್ಲಿ ಬಿಡ್ತಾರಾ ಸರ್ ಹೋಗೋಕ್ಕೆ? ಬಿಡೋದಲ್ಲ. ಅದೇ ಕುದುರೆ ಇದೆಯಲ್ಲ ಸ್ಟ್ಯಾಚು, ಅಲ್ಲಿ ಮಾತ್ರ ಕುದುರೆ ಸ್ಟ್ಯಾಚು ಇದೆಯಲ್ಲ ಅಲ್ಲ. ನೀವು ಹಿಂಗಂದ್ರೆ ಅಲ್ಲಿ ಸರ್, ಅಲ್ಲಿ ಕಟ್ಟಾಗಿದೆಯಲ್ಲ ಮೇಲ್ಗಡೆ. ಜಮಾನ್ದಲ್ಲಿ ನಡೀತಿತ್ತಲ್ಲ ಅವಾಗ. 2005 ಕ್ಲೋಸ್ ಆಯಿತು, 74 ಸ್ಟಾರ್ಟ್ ಆಗಿದೆ, 30 ವರ್ಷ ರನ್ನಿಂಗ್ ಆಗಿದೆ. ಮತ್ತು ಪರಿಸರ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಹೇಳ್ಕೊಂಡಿದ್ದೀರ. ಸರ್ ನೀವು ಇಲ್ಲಿ ಏನು ವರ್ಕ್ ಮಾಡೋದು? ನಾವು ಇವತ್ತು ಟ್ರೆಕ್ಕಿಂಗ್ ಇತ್ತು, ಗೈಡ್ ಇಲ್ಲಿ. ಹಾಂ, ಗೈಡ್. ನಿಮ್ಮ ಹೆಸರು ಸರ್? ರವಿ ಅಂತ. ವಿಡಿಯೋ ಆಗಿದೆ. ಯಾವ್ದು ಸರ್ ಟ್ರಕ್? ಯಾವ್ಯಾವುದಕ್ಕೆ? ಗಂಗಡಿಗಲ್ಲು ಮತ್ತು ಕುರಂಜಲ್ಲು. ಹಾಂ, ನಮ್ಮ ಬ್ಯಾಚ್ ಇತ್ತು ಇವತ್ತೊಂದು ಟೀಮ್ ಕರ್ಕೊಂಡು ಹೋಗಿದ್ದು. ಈಗ ಅವ್ರ ಜೊತೆ ಹೋಗ್ತಿದ್ರೆ ಕುದುರೆಮುಖ. ಗೈಸ್ ನೆಕ್ಸ್ಟ್ ಯಾರು ಬಂದಾಗ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಮ ಹೆಸರು ಹೇಳಿದ್ರಿ? ರವಿ ಅಂತ. ನಂಬರ್ ಹೇಳ್ಬಿಡಿ ಸರ್. 9482 ಹೇಳಿ 0599. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ಬಂದು ಸಕಲ ಇನ್ಫಾರ್ಮೇಷನ್ ಕರ್ಕೊಂಡು ಹೋಗ್ತಾರೆ. ಯಾವ್ಯಾವುದಕ್ಕೆ ಸರ್ ಕರ್ಕೋಗೋದು? ಕುರಂಜಲ್ ಮತ್ತು ಗಂಗಡಿ. ಕುರಂಜಲ್ ಮತ್ತು ಗಂಡಿಗಲ್ಗೆ ಕೇಳಿಸ್ಕೊಂಡ್ರಲ್ಲ. ಕುರಂಜಲ್ಲು 7-14 ಕಿಲೋಮೀಟ್ರು, ಗಂಡಿಗಲ್ಲು 4-8. ಅಂದರೆ ಗಂಗಡಿಕಲ್ಲೇ ಕಮ್ಮಿ ಇದೆ. ಗಂಗಡಿಗಲ್ಲೇ ಕಮ್ಮಿ. ಅದೇ ಸರ್, ಅಲ್ಲಿ ಗಂಟ ಏನು ಅಲ್ಲಿ ಪಿಕಪ್ ಎಲ್ಲ ಹೋಗುತ್ತಾ? ಕುದುರೆಮುಖ ಬೇಸ್ ಕ್ಯಾಂಪಿಂದ ಚೆಕಿಂಗ್ ಪಾಯಿಂಟ್ ಕುರಂಜಲ್ಲಿಗೆ 8 ಕಿಲೋಮೀಟ್ರು. ನಮ್ಮದೀಗ ನಿಮ್ಮ ಓನ್ ಗಾಡಿಲೇ ಹೋಗ್ಬೋದು. ಅಲ್ಲಿಂದ 15 ಓನ್ ಗಾಡಿಯಲ್ಲಿ ಹೋಗಿ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್. ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟರ್ ಇರುತ್ತೆ? ಅದೇ 7 ಟ್ರೆಕ್ಕಿಂಗ್ 7, ಮಿಕ್ಕಿದ್ ಬಿಟ್ಟರೆ ಪಿಕಪ್ ಇರುತ್ತೆ. ಪಿಕಪ್. ಥ್ಯಾಂಕ್ ಯು ಸರ್. ಸರಿ ರೈಸ್ ನೋಡಿ, ಭದ್ರಾ ರಿವರ್ ಹೇಗೆ ಹರಿತಿದೆ. 20 days ಬ್ಯಾಕ್ ಫುಲ್ಲು ಇದೆಲ್ಲ ತುಂಬಿ ಈ ಕಡೆ ಹರಿತಿದ್ದು ನೋಡಿ, ಕಮ್ಮಿ ಆಗಿದೆ. ಅಲ್ಲಿಂದ ಬರ್ತಿದೆ ವಾಟರ್. ಎಷ್ಟು ಸಕ್ಕತ್ತಾಗಿ ಕಾಣಿಸಿದ್ರೆ ಒಬ್ಬರು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರ್. ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ವಾಟರ್ ಮಾತ್ರ. ಮೇಲ್ಗಡೆಲ್ಲ ಹೇಗಿದೆ ವ್ಯೂ, ಭದ್ರಾ ರಿವರ್ ವ್ಯೂ ಇದು. ಸ್ಟಾರ್ಟ್. ಓಕೆ, ಈಗ ಫಸ್ಟು ಸ್ಟೇ ಫೀಲ್ಡ್ ಬರ್ತಾ ಹೋಗೋಣ.
ಓಕೆನಾ? ಅದು ಈಗ ಇನ್ನೊಂದು ಹೇಳ್ಬಿಡ್ತೀನಿ, ಬಿದ್ದಿದ್ದು ಎದ್ದಿದ್ದು ಅದೆಲ್ಲ ಬಿಡ್ರಿ, ಅವೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಬಿದ್ದಿದ್ದು ಎದ್ರೊಳಗೆಲ್ಲ ಎಕ್ಸ್ಪೀರಿಯನ್ಸ್. ಸೈಕಲ್ ಕಲಿಬೇಕಾದ್ರೆ ಬಿದ್ದರೆ ಸೈಕಲ್ ಕಲಿಯೋಕ್ಕಾಗೋದು, ಈ ಗಾಡಿಲಿ ಬಿದ್ದರೆ ನಾಳೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಮಾಡ್ಬೇಕು ಅಂತ ಗೊತ್ತಾಗೋದು. ಏನೋ ನಡೀತು, ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಮಾಡಬಾರ್ದು ಅಂತ ಗೊತ್ತಾಗೋದು. ಅಬ್ಬೆ ಏನಂತ ಹೆಂಗಿತ್ತಮ್ಮ ಅಷ್ಟೇ? ಫುಡ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು, ಅಷ್ಟೇ ಎಲ್ಲ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಹೇಗಿತ್ತು? ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ಖುಷಿ ಆಯ್ತಾ? ರೈಡ್ ಆಗಿ ಚೆನ್ನಾಗಿದೆ ಅಣ್ಣ ರೈಡು. ಎಷ್ಟು ಹೇಳಮ್ಮ ರಾಜೇಶ್ ಅವರು? ನನಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಟಿದ್ದಂದ್ರೆ ಊಟ ಮಸ್ತಾಗಿತ್ತು ಮಾತ್ರ. ರೈಡ್ ಹೇಗಿತ್ತು? ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ರೈಡ್ ಕ್ರೇಜಿ ಅನ್ಸಿದಂದ್ರೆ ನನಗೆ ರೈಡ್ ಹೆಂಗಿತ್ತು ಅನ್ನೋಕ್ಕಿಂತ ಎಂಜಾಯ್ ಹೆಂಗ್ ಮಾಡಿದೆ ಅಂತ ಕೇಳಿಬೇಕಂದ್ರೆ ಇದಕ್ಕೆ ಉತ್ತರ ಕೊಡ್ತೀನಿ. ಮಸ್ತಾಗಿ ಎಂಜಾಯ್ ಮಾಡಿದೆ. ಫಸ್ಟ್ ರೈಡ್ ಅಂತ ಫೀಲೇ ಬರಲಿಲ್ಲ ನನಗೆ. ಎಲ್ಲ ನಮ್ಮ ಹುಡುಗಲ್ಲ ಹೆಂಗೆ? ಎಲ್ಲ ಫ್ರೆಂಡ್ಲಿ. ಓಕೆ, ನೆಕ್ಸ್ಟ್ ಫ್ಲೆಕ್ಸ್. ಸ್ಟೇ ಮಾತ್ರ ಸೈಕು. ರೈಡು ಫಸ್ಟ್ ಟೈಮ್ ರೈಡು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಫುಲ್ ಆಫ್ ರೋಡಿಂಗ್. ಯಾವಾಗ ಹೋಗೋದು ಅಂತ ಕಾಯ್ತಾ ಇದೀವಿ ನೆಕ್ಸ್ಟ್ ರೈಡಿಗೆ. ನೆಕ್ಸ್ಟ್ ದರ್ಶನ್. ದರ್ಶನ್ ಹೆಂಗಿತ್ತಮ್ಮ? ಸ್ಟೇ ಎಲ್ಲ ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು, ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಸ್ಟ್ ರೈಡು ಏನಿಸ್ತು? ಈಗ ಚೆನ್ನಾಗಿತ್ತು, ಮೆಮೊರೇಬಲ್ ಆಗಿ. ಒಪ್ಕೋತೀರಾ? ನೆಕ್ಸ್ಟ್ ರೈಡಿಗೆಲ್ಲ ಚೆನ್ನಾಗಿರುತ್ತೆ 100%. ಸ್ಟ್ಯಾಂಡ್ ಹೋಗ್ಬಿಟ್ರೆ ಒಂದು ನಿಮಿಷ ಫುಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ, ರೂಮ್ ಕ್ಲೀನಿಂಗ್ ಎಲ್ಲ ಚೆನ್ನಾಗೈತೆ, ರೈಡು ಸಖತ್ತಾಗಿತ್ತು, ಫುಲ್ಲು ಆಫ್ ರೈಡಿಂಗು ಮಸ್ತು. ರೈನ್ ಮಳೆ ಮಳೆ ಎಲ್ಲ ಮಳೆ ಫುಲ್ಲು ಮಳೆ ಸಪೋರ್ಟ್ ಮಾಡಿದೆ ಚೆನ್ನಾಗಿ, ಫುಲ್ ಸಪೋರ್ಟ್ ಮಾಡೈತೆ. ಫಸ್ಟ್ ರೈಡ್ ಮಳೆ ಸಪೋರ್ಟ್ ಮಾಡಿದ್ದಕ್ಕೆ ಸಖತ್ತಾಗಿತ್ತು. ಹಾಗೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ರೈಡು ಚೆನ್ನಾಗಿತ್ತು, ಊಟ ತಿಂಡಿ ರೆಸಾರ್ಟು ಚೆನ್ನಾಗಿತ್ತು, ಮಸ್ತ್ ಎಂಜಾಯ್ ಮಾಡಿದ್ವಿ. ರೈಡ್ ಹೇಗಿತ್ತು? ಫಸ್ಟ್ ಎಕ್ಸ್ಪೀರಿಯನ್ಸ್ ಅಣ್ಣ. ಆಲ್ರೆಡಿ ಸೋಲೋ ಎಲ್ಲ ಮಾಡಿದ್ದೀನಿ ಅಂದ್ರೆ, ಬಟ್ ಇದು ಗ್ರೂಪ್ ಅಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಗ್ರೂಪಲ್ಲಿ ಚೆನ್ನಾಗಿತ್ತು, ಖುಷಿ ಮಸ್ತ್ ಎಂಜಾಯ್ ಮಾಡಿದ್ವಿ. ನಮ್ಮ ಹುಡುಗರೆಲ್ಲ ಹೇಗೆ ಫುಲ್ ಸಪೋರ್ಟ್ ಹೆಂಗಿತ್ತು? ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಆಗಿತ್ತು, ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತಲ್ಲ? ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಜ್ಯೋತಿ ಹೆಂಗಿತ್ತಮ್ಮ? ರೈಡ್ ಬಂದು ಫುಲ್ ಇಷ್ಟ ಆಯಿತು. ಆಫ್ ರೋಡಿಂಗ್ ನೋಡ್ತಾ ಇದ್ದೀವಿ, ವ್ಯೂ ಗುಡ್ ಎಕ್ಸ್ಪೀರಿಯನ್ಸ್. ಸ್ಟೇ ಎಲ್ಲ ಹೇಗಿತ್ತು? ಸ್ಟೇ ಎಲ್ಲ ಚೆನ್ನಾಗಿತ್ತು. ಸ್ಟೇ ಊಟ ಒಂದು ಬಗ್ಗೆ ಮಾತಾಡೋಂಗಿಲ್ಲ, ನಾಟ್ ಕಾಂಪ್ರಮೈಸ್ಡ್. ಯಾವ್ದಾದ್ರು ಕಾಂಪ್ರಮೈಸ್ ಆಗಿಲ್ಲ. ಅಷ್ಟೇ ತುಂಬ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಇತ್ತು, ಖುಷಿ ಆಯಿತು. ನಾನು ಏನು ಅಂದ್ಕೊಂಡು ಬಂದೆ ಅದಕ್ಕಿಂತ ಜಾಸ್ತಿ ಖುಷಿಪಟ್ಟೆ. ಇದಕ್ಕಿಂತ ಹೆಚ್ಚಾಗಿ ನೀವು ತಿಳ್ಕೊಬೇಕು ಅಂದರೆ ಗಜಪಡೆ ಗ್ರೂಪಿಗೆ ಒಂದ್ಸಲ ನೀವು ಜಾಯ್ನ್ ಆಗಿ ಕ್ಲಬ್ಬಿಗೆ. ನನಗಿಂತ ಎಕ್ಸ್ಪೀರಿಯನ್ಸ್ ನಿಮ್ಗಾಗುತ್ತೆ, ಅನುಭವ ಖುಷಿ ಇರುತ್ತೆ, ಎಂಜಾಯ್ ಮಾಡ್ಬೋದು. ನೀವೇನು ತಿಳ್ಕೊತೀರೋ ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ಬೋದು. ದಯವಿಟ್ಟು ಒಂದ್ಸಲ ಜಾಯ್ನ್ ಆಗಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಗಿರಿಯಣ್ಣ ಆಗಲಿ, ನಮ್ಮ RC ಬ್ರೋ ಆಗಲಿ, ಬ್ರೋ ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಏನೋ ಸಣ್ಣ ಪುಟ್ಟ ಏನೇ ಆದ್ರೂ ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಣ್ಣ. ಫಸ್ಟ್ ರೈಡು ಸ್ಟೇ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ಅಣ್ಣ, ಖುಷಿ ಆಯ್ತು. ಆರ್ಸಿ ಹೆಂಗ್ ಹೇಳ್ತಾನೆ ಹಂಗೆ. ಸೂಪರ್ ಆಯ್ತು. ಆಫ್ ರೋಡ್ ಅಲ್ಲಿ ಎಲ್ಲ ಆಫ್ ರೋಡ್ ಬೈಕ್ಗಳು ಆಫ್ ರೋಡ್ ಮಾಡುತ್ತೆ. ಈ ನಮ್ಮ ಬೈಕ್ಗಳು ಆಫ್ ರೋಡ್ ಮಾಡಿದೆ. ಆ ರಾಣಿ ಜರಿ ಹೋದ್ ಸರಿಗಿಂತ ಈ ಸರಿ ಎಕ್ಸ್ಟ್ರೀಮ್ ಆಫ್ ರೋಡ್. ಅದರಲ್ಲಿ ಫಸ್ಟು ಸಂದೀಪಣ್ಣ ಬುಲೆಟಲ್ಲಿ ಫಸ್ಟ್ ಹತ್ತಿಸಿದ್ದು. ಓಕೆ, ಅವ್ರ ಕಡೆ ಒಂದು ಕ್ಲಾಪ್ ಮಾಡೋಣ. ನಮ್ಮ ಕಡೆ ಏನಂದ್ರೆ ಎಲ್ಲ ಕಡೆ ಹತ್ತಿಸಿದ್ವಿ. 350ಲಿ ಬುಲೆಟ್ ಅಷ್ಟು ವೆಯ್ಟ್ ಇರುತ್ತೆ. ಯಾಕಂದ್ರೆ ಒಂದೊಂದು ಡೀಪು ಗಾಡಿ ನಿಂತ್ಕೊಬಿಟ್ರೆ ಅಷ್ಟು ಹೆಸರಲ್ಲಿ ಇಷ್ಟಿಷ್ಟು ಬರ್ತಿತ್ತು. ಆ ಡೀಪಲ್ಲೂ ಅವರು 350 ಕ್ಲಾಸಿಕ್ನ ರಾಣಿಜೇರಿ ಟಾಪ್ ಗಂಟ ತಂದಿದ್ದಾರೆ. ಅವ್ರ ಕಡೆಗೆ ಆಫ್ ರೋಡಿಗೆ ಸಕ್ಕದ ರಾಯಲ್ ಎನ್ಫೀಲ್ಡ್ ಅಂತ ನಮ್ಮ ಕಡೆ ಒಂದು ಅಪ್ರಿಷಿಯೇಟ್ ಇದೆ. ಏನಂತ ಆಫ್ ರೋಡ್? ಆಫ್ ರೋಡಿಂಗ್ ಚೆನ್ನಾಗಿತ್ತು. ಅಲ್ಲಿವರೆಗೂ ಹೋಗಲ್ಲ, ಎರಡನೇ ನಿಲ್ಸಿ ಬಂದ್ಬಿಡೋಣ ನನ್ನ ವೆಹಿಕಲ್ನ ಅಂತ ಅಂದ್ಕೊಂಡೆ. ಆದ್ರೂ ನೋಡೋಣ, ಎಲ್ಲ ಟೀಮ್ ಇದೆ, ಎಲ್ಲ ಸಪೋರ್ಟ್ ಮಾಡ್ತಾರೆ, ತಗೊಂಡೋಗೋಣ ಅಂತ ತಪ್ಪಿಸ್ಕೊಂಡೋದೆ. ಲಾಸ್ಟ್ವರೆಗೂ ಬಂತು. ಸೆಂಟ್ರಲ್ ಗಾಡಿ ನಿಂತ್ಕೊಂಡ್ರು ಸಪೋರ್ಟು ಮಾಡಿದ್ರು. ಲಾಸ್ಟ್ವರೆಗೂ ಮ್ಯಾಗಡೆ ಟಾಪ್ವರೆಗೂ ಗಾಡಿನೂ ಬಂತು. ಅವರು ಆಫ್ ರೋಡ್ ಮಾಡೋಕ್ಕೆ ಎಕ್ಸ್ಪಲ್ಸ್ ಅಲ್ಲಿ 6 ಅಡಿನೇ ಇರಬೇಕು ಅಂತೇನಿಲ್ಲ. 3 ಅಡಿ ಇದ್ರೂ ಆಫ್ ರೋಡ್ ಮಾಡ್ತೀನಿ ಅಂತ 180 kg ಇರೋ ಗಾಡಿ ಡಾಮಿನರ್ನ ಕಾಲೆಟಿಕ್ಸ್ಲಿಲ್ಲ ಅಂದ್ರೂ ಆಫ್ ರೋಡ್ ಮಾಡಿದ್ದಾರೆ ಮುಬಾರಕ್ ಅಂತ. ಅವ್ರಿಗೆ ಒಂದು ಪೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ರಾಣಿಜೇರಿ ಆಫ್ ರೋಡ್ ಅಲ್ಲಿ ತೋರಿಸಿದ್ರು. ಥ್ಯಾಂಕ್ ಯು. ಏನಂತ ಬ್ರೋ, ಹೆಂಗಿರ್ತಾನೆ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಫಸ್ಟ್ ಟೈಮ್ ಆಫ್ ರೈಡಿಂಗ್ ಮಾಡಿರೋದು, ಅದು ಡಾಮಿನರ್ ಅಲ್ಲಿ. ಸೂಪರ್. ಅದು ಕಾಲೆಟಿಕ್ಸ್ತಾನೆ. ನಾನು ಇವರಿಂದಾನೇ ಇದ್ದೆ. ನಾನು ಹೋಗ್ತಿದ್ದೆ, ಹೆಂಗ್ ಗೊತ್ತಾ, ಕಾಲು ಹಿಂಗೈತೆ. ನಾನು ಕಾಲಿಂಗ್ ಇಕ್ಕಿದ್ರೆ ನಂದಿಷ್ಟು ಒಳಗೆ ಡೀಪಾಗಿ ಒಳಗೆ ಹೋಗ್ತೈತೆ. ಇವ್ರು ಅದು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗ್ ಹತ್ತಿಸ, ಅದು ಒಂದು ಕಲ್ಬರೆ ತಗೊಳಕೊಂಡೈತೆ ಅಲ್ಲಿ. ಅಷ್ಟು ಸಾಹಸ ಮಾಡಿದ್ರು ಅಂದ್ರೆ ಸಖತ್ತು. ಇನ್ನು ಬೇರೆ ಏನಿಲ್ಲ, ಸಖತ್ತು. ಗ್ರೂಪು ಫುಲ್ ಫ್ರೆಂಡ್ಲಿ ಆಗಿ ಅವ್ರು ಎಲ್ಲರೂ ಫುಲ್ ಖುಷಿ ಆಯ್ತಲ್ಲ. ಬೈಕ್ ನಿಲ್ಸ್ಬಿಟ್ರು ಬೇಡ ಆಫ್ ರೋಡ್ನ ಅಂತ.
ಆಫ್ ರೋಡ್ ನೋಡೋ ಮುಂಚೆ ಹತ್ತಿಸ್ತೀನಿ ಅಂದ್ಬಿಟ್ಟು ಇಬ್ರು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರು. ಒಬ್ರು ಈ ಸಂದೀಪಣ್ಣ, ಇನ್ನೊಬ್ಬ ಅಲ್ಲಿದೆ ನೋಡಿ ಕಾಂಗ್ರೆಸ್ ನಮ್ಮ ಸಂಘದ ಆರ್ಸಿ ಅಂತ ಅಧ್ಯಕ್ಷ ಬಾರ್ಸಿ ಇಬ್ರ ಫಸ್ಟು ಆಫ್ ರೋಡ್ ಹೆಂಗೈತೆ ಅಂತಾನೆ ಗೊತ್ತಿಲ್ಲ, ಹತ್ತಿಸ್ಬಿಟ್ರು. ಜೊತೆ ಇನ್ನೊಬ್ರು ಯಾರೋ ಬಂದ್ರಲ್ಲ, ಯಾರು ಜ್ಯೋತಿ ಒಬ್ರು. ಇವ್ 3 ಜನ. ಹೆಂಗಿತ್ತು ನಿಮ್ಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್? ಅದನ್ನ ಹೊಡೆದಿದೆ ಯಾವುದು ಆಫ್ ರೋಡ್ ಗಾಡಿಗಳೆಲ್ಲ, ಎಲ್ಲ ಸ್ಪೋರ್ಟ್ಸ್ ಬೈಕ್. ಅದು ಯಾವುದು ಬಜಾಜ್ ಬಂದು ಯಾವಾಗಲೂ ಸ್ಪೋರ್ಟ್ಸ್ ಬೈಕ್, ಅದ್ರಲ್ಲಿ ಆಫ್ ರೋಡ್ ಮಾಡೋರು. ಇದನ್ನೆಲ್ಲ ನೋಡಿದ್ರೆ ಬಜಾಜ್ ನೆಕ್ಸ್ಟ್ ಅಡ್ವಾನ್ಸ್ ಲಾಂಚ್ ಮಾಡ್ತಾರೆ. ಅಡ್ವಾನ್ಸ್ ಲಾಂಚ್ ಮಾಡೋದು ಅದೇ ನೋಡಾರು ಮಾಡಬೇಕು. ಲಾಸ್ಟಿಗೆ ಆಫ್ ರೋಡ್ ಹೆಂಗ್ ಮಾಡಿದ್ವಿ ಅಂತ ವಿಡಿಯೋ ಹಾಕ್ತಿವಿ ನೋಡಿ. ಅಣ್ಣ ಆಫ್ ರೋಡ್ ನಾನು ಮಾಡ್ಬೇಕು ಮೈಂಡೇ ಇರ್ಲಿಲ್ಲ, ಬಟ್ ನೀವು ನನ್ನಿಂದ ಇದ್ರಲ್ಲ, ನಾವಿದೇ ನಡ್ರಿ ಮುಂದೆ ಅಂತ, ಗಜಪಡ ರೈಡರ್ಸ್ ಇದ ನಡ್ರಿ ಮುಂದೆ ಅಂದ್ರಲ್ಲ, ಆ ಧೈರ್ಯದಿಂದ ನಾವು ಮುಂದೆ ನುಗ್ಗಿದೀವಿ. ಅದು ಅದರಿಂದ ಮುಂದೆ ನಿಜ, ಅದರಿಂದ ಮುಂದೆ ನುಗ್ಗಿರೋದು. ಇಲ್ಲಾರ ಗಾಡಿ ನಿಲ್ಸ್ಬಿಡ್ತಾ ಇದ್ದೆ ನಾನು. ಹೌದು, ಅದಕ್ಕೆ ಅಣ್ಣ ಇವಾಗ ಎಲ್ರಿಂದ ನೀವಿದ್ರಿ, ನಿಮ್ ಗಾಡಿ ಬಂತು, ನೀವ್ ಹೇಳಿದ್ ಒಂದೇ, ನಾವಿದೇ ನಡ್ರಿ ಮುಂದೆ, ನಾವ್ ಬಂದ್ವಣ, ನೀವ್ ಕಳ್ಸರಿ ನಾವ್ ಬಂದ್ವಿ ಅಷ್ಟೇ. ಹೋದ್ಸರಿ ನೋಟಿಸಿದೆ, ಆ ಸರಿಗೂ ಈ ಸರಿಗೆ ಏನ್ ವ್ಯತ್ಯಾಸ? ಹೆಂಗೆ ಆ ಸರಿ ಒಂದ್ಸರಿ ಆಫ್ ಐತಿ, ಈ ಸರಿ ಡೈರೆಕ್ಟ್ ಆಗಿ ಹೋದ್ಸರಿ ಕಮ್ಮಿ ಇದ್ದಲ್ಲಿ ಆಫ್ ಮಾಡ್ಬಿಟ್ಟೆ, ಈ ಸರಿ ಫುಲ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಹಾಕೊಂಡು ಓಡಿಸ್ತು, ಅದಕ್ಕೆ ಫುಲ್ ಕಾಫಿ ಗಾಡಿ ಕುಡಿತೆ ನೀನ್ ಕುಡಿದ ಎರಡು ಕುಡಿತು. ಫಸ್ಟ್ ಗಾಡಿ ಕುಡಿತು, ಬಾಡಿ ಕುಡಿತು, ಆಮೇಲೆ ಬೆಳಗ್ಗೆ ರಾತ್ರಿ ಬಾಡಿ ಕುಡಿತು. ಅವ್ರು ಕುಡಿಸಿದ್ರು, ರಾತ್ರಿ ನಾನೇ ಕೊಡ್ಕೊಂಡ್ಬಿಟ್ಟೆ. ಓಕೆ ನೆಕ್ಸ್ಟ್ ಜೊತೆ ನನಗೆ ಜೋಶ್ ಕೊಟ್ಟಿದ್ದೆ ಇವರು. ಅವ್ರು ನೋಡ್ಬಿಟ್ಟು ಅವ್ರಿಂದ ನಾನೇ ಹೋಗಿದ್ದು. ಬಾಳ ಹಚ್ಚ ನಾವು ಎಲ್ರಿಗಿಂತ ಮುಂಚೆ ನಡೀದೆ ಆಯ್ತು, ಚೆನ್ನಾಗಿತ್ತು. ಆಫ್ ರೋಡ್ ಅಲ್ಲಿ ಇದೆ ಫಸ್ಟ್ ಆಫ್ ರೋಡ್ ಬೈಕ್ ಬಿಟ್ಟು ರೈಡಲ್ಲಿ ರೈಡಿಂಗ್ ಮಾಡ್ತಾ ಫುಲ್ ಎಂಜಾಯ್ಮೆಂಟ್ ಮಾಡಿದವರು ಎಲ್ಲರೂ ಮಾಡಿದ್ದೀರಿ. ಅದ್ರಲ್ಲಿ ನೀವೇನೆ ಫುಲ್ಲು ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿದವರು ಯಾರು ಅಂತ ನೀವೇ ಒಬ್ರು ಓಟರ್ ಆಗಿ ಹೇಳ್ಬಿಡಿ. ಯಾರ ಹೆಸರು ಘೋಷಿಸ್ತೀರಿ ನೀವೇನೆ? ಆರ್ಸಿನಾ ಬಮ್ಮ ಇನ್ನೇ ನಾನು ಹೇಳಂಗೆ ಇಲ್ಲ, ಈಗಲೂ ಒಪ್ಕೊಡಲ್ಲ ಕಾಮಿಡಿಯನ್ ಅಂತ. ಇದೇನು ನೋಡಂಗಿಲ್ಲ, ನಮ್ಮ ಟೀಮಲ್ಲಿ ಒಂಥರ ಫನ್ನಿ ಪರ್ಸನ್ ಅನ್ನೋದಕ್ಕಿಂತ ಎಂಟರ್ಟೈನ್ಮೆಂಟ್ ಪರ್ಸನ್ ಅಂದ್ರೆ ಫನ್ ಮಾಡೋ ಪರ್ಸನ್ ಅಂತ, ಬಟ್ ಅಷ್ಟೇ ಸ್ಟ್ರಿಕ್ಟ್. ಆಮೇಲೆ ಇನ್ನೊಂದೇನಂದ್ರೆ ಮನೇಲಿ ಹೆಂಡತಿ ಮನೆಗೆ ಹೋದ್ರೆ ವಿಡಿಯೋ ನೋಡ್ತಾರೆ ನೆನಪಿರ್ಲಿ. ಅಂದ್ರೆ ಬ್ರೋ ಇವ್ನ ಹೆಂಗೆ ಅಂದ್ರೆ ಒಂಥರ ಚಪ್ರಿ ಪುರ ತರ ಅವಾಗೆಲ್ಲ ರೈಡ್ ಅಂದ್ರೆ ರೈಡ್ ಬಿಟ್ಟು ರೈಡ್ ಮಾಡಿದ್ರೆ ಅದ್ರ ತರ ಹೆಂಗೆ ನಾನು ನೋಡಿದ್ದೆ ಅಂದ್ರೆ ಇವ್ರ ಜೊತೆ ಬೇರೆ ಕಲ್ಬ ಇದ್ದ ನಾನು ರೈಡ್ ಮಾಡ್ಬೇಕು ಇವ್ರ ಜೊತೆ ಹೋಗಿದ್ದಾಗ ಹೆಂಗ್ ಗೊತ್ತಾ, ಹಿಂಗೆಲ್ಲ ನುಗ್ಸ್ಬಿಡೋನು. ಇವ್ 2 ರೈಡ್ ಬಂದ, ನಾನು ಈ ಸರಿ ಹೆಂಗ್ ನುಗ್ಸ್ತಾನ ಅನ್ಕೊಂಡೆ, ಬಟ್ ಅದಕ್ಕೆ ಇವ್ರಿಗೆ ಸ್ವೈಪ್ ಕೊಟ್ಟೆ, ಕ್ಲೀನಾಗಿ ಮೇಂಟೈನ್ ಮಾಡ್ದ, ಸೂಪರ್. ಬಟ್ ಚಪ್ರಿಪುರ ಅಂತ ಹೇಳ್ತಿಲ್ಲ, ಅಂದ್ರೆ ಚಪ್ರಿಪುರ ಅಂದ್ರೆ ಅವ್ರ ಹಿಂಗ್ ತಿರ್ಗ್ಸೋದಲ್ಲಿ ಅವ್ರ ಹಿಂಗ್ ನೆಲಕ್ ಮುಟ್ಸೋ ನೀನು, ಅಂದ್ರೆ ಆ ಥರ ಹೆವಿ ರೈಡರ್ ಅಂತ. ಅಂದ್ರೆ ಚಪ್ರಿಪುರ ಅಂದ್ರೆ ಅವನು ಆ ಥರ ಲೆವೆಲಲ್ಲಿ ಹೇಳ್ತಿಲ್ಲ, ಅದಕ್ಕಿಂತ ಡಬಲ್ ಆಗಿ ಓಡಿಸ್ತಿದ್ದ ಅಂತ. ಬೇಕಾದ್ರೆ ಅವ್ನು ಟಿಪ್ಪರ್ ಗಾಡಿ ಕೆಳಗೂ ನುಗ್ಸಿ ಎದಳ್ಸೋನು, ಆ ಥರ. ಫಾಸ್ಟ್ ಅಂಡ್ ಫ್ಯೂರಿಯಸ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೈಕಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಡ್ತಾ ಇದ್ದ. ಅಂದ್ರೆ ಬೇರೆ ಲೆವೆಲ್ ರೈಡಿಂಗ್ ಒಂದು ಹೆಂಗೆ ಅಂದ್ರೆ ಈಗ ಮಲಗಿಸ್ಬೇಕಾ ಅಲ್ಲಿ ಬರೀ ಎಷ್ಟು ಮಾಡಿ ಲೈನಿಂಗಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ ಡಿಸೆಂಟಾಗಿ ಮಾಡಿದ್ದಾನೆ, ಯಾವುದೂ ಇದಿಲ್ಲ, ಯಾವುದಕ್ಕೂ ಕಾಂಪ್ಲಿಮೆಂಟ್ ತಗೊಂಡಿಲ್ಲ. ಎಲ್ಲರೂ ಅಷ್ಟೇ, ಲಾಸ್ಟಲ್ಲೂ 2 ಸರಿ ಏನೋ ಸ್ವೈಪ್ ಹೋದ, ಆಮೇಲೆ ಮಾರ್ಷಲ್ ಬಂದ, ಎಲ್ಲರಲ್ಲೂ ಎಲ್ಲೂ ಕೈ ಕೊಟ್ಟಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿದೆ. ಅದು ಒಂದು ಕ್ಲಾಪ್ ಇರಲಿ. ಏನು ಹೇಳ್ತೀವಿ ಏನಿಸ್ತು? ಖುಷಿ ಆಯ್ತು, ಎಲ್ಲದಕ್ಕೂ ಸರ್ ಅಂತ ಯಾವುದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಯಾಕಂದರೆ ನಾವು ಅಡ್ವಾನ್ಸ್ ಪೇ ಮಾಡಿ ಅಮೌಂಟ್ ಹಾಕಿದ್ದು ಅಷ್ಟೇ. ಎಷ್ಟು ಸರಿ ಫೋನ್ ಮಾಡಿದ್ದೇನೆ ಅಂದರೆ, ನಾನು 6 ಗಂಟೆ 7 ಗಂಟೆ ಒಂದು ನಿಮಿಷ 10 ಗಂಟೆಲಿ ಹಾಸನ ಒಂದ್ಸರಿ ಕಾಲ್ ಮಾಡಿದ್ದೆ, ಸರ್ ಬರ್ತಾ ಇದ್ದೀವಿ ಜನ ಅಂತ, ಎಷ್ಟು ಬೇಕು, ಎಷ್ಟು ಕೆಜಿ ಚಿಕನ್ ಬೇಕು ಅಂತ ಹೇಳಿದಷ್ಟೇ. ಎಷ್ಟು ಸರಿ ಕಾಲ್ ಮಾಡಿದ್ರು, ಎಲ್ಲಿ ಬರ್ತಾ ಇದ್ದೀರಾ ಸರ್, ಬನ್ನಿ ಅಂದ್ಬಿಟ್ಟು ತುಂಬ ಸರಿ. ಯಾಕಂದರೆ ನಾವು ಅಷ್ಟು ಸರಿ ಬರೋದು, ನಾವು ಬರ್ತಾ ಇದ್ದೀನಿ ಸರ್, ಬಂದೆ ರೆಡಿ ಮಾಡ್ಕೊಳ್ಳಿ ಅಂತ. ಬಟ್ ರೆಡಿ ಮಾಡ್ಕೊಂಡು ನಮಗೋಸ್ಕರ ಕಾಯ್ತಾಯಿದ್ರು ಅವರು. ಊಟಲ್ಲಂತೂ ಯಾವುದೋ ಕಾಂಪ್ರಮೈಸ್ ಇಲ್ಲ. ಹೇಗಿತ್ತಲ್ಲ ಊಟ ಎಲ್ಲ ನಿಮಗೆ ಗೊತ್ತು, ಊಟ ಹೆಂಗಿತ್ತು? ಎಲ್ಲ ಮಸ್ತಲ್ಲ, ಯಾವ್ದ್ರಲ್ಲಿ ಒಂದು ಕಾಂಪ್ರಮೈಸ್ ಏನಾರು? ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಣ್ಣ. ಒಂದು ವೆಜ್ ಬೆಳಗ್ಗೆ ನಾಷ್ಟಕ್ಕೆ ಅಂದ್ರೆ ಅದೊಂಥರ, ಇದೊಂದು ಚಿಕನ್ ಅಂತೇಳಿ ಅದೊಂಥರ 2 ನಿಮಿಷ ಆಯ್ತಲ್ಲ. ರೂಮ್ಸ್ ಮೇಂಟೈನೆಂಟ್ ಎಲ್ಲ ಹೆಂಗಿತ್ತು ಬ್ರೋ? ಎಲ್ಲ ಹೈಜೀನ್ ಅಲ್ಲ, ಯಾವ್ದ್ರಲ್ಲಿ ಒಂದು ಪ್ರಾಬ್ಲಮ್ ಇಲ್ಲ. ಯಾವ್ದು ಏನಿಲ್ಲ. ಈ ಸ್ಟೇ ಬಗ್ಗೆ ಈಗ ಸ್ಟೇಲಿ ಹೇಗಿತ್ತು ಎಲ್ಲ ಫುಲ್ಲು
ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಅರೇಂಜ್ಮೆಂಟು, ಆ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಲೈಟಿಂಗ್ ಏನೋ ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ತುಂಬಾ ಸಪೋರ್ಟ್ ಮಾಡೋದು. ಎಂಜಾಯ್ಮೆಂಟ್ ಮಸ್ತ್ ಇತ್ತಲ್ಲ. ಚೆನ್ನಾಗಿತ್ತು. ಬ್ರೋ ಎಷ್ಟು 5 ಸ್ಟಾರ್ ಎಷ್ಟು ಸ್ಟಾರ್ ಕೊಡ್ತೀರಲ್ಲ? 5ಗೆ 4 ಕೊಡ್ತೀನಿ ನಾನು. ಯಾಕೆ 1 ಸ್ಟಾರ್ ಕಮ್ಮಿ? ಒಂದು ನಾಲ್ಕು ಕೊಡ್ತೀನಿ. ಬಟ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಫುಡ್ಡಲ್ಲಾಗಲಿ ಯಾವುದ್ರಲ್ಲಾಗಲಿ ನಾವು ಅನ್ಕೊಂಡೆ ಇದು ಸೋಲು ಸರ್ ಒಬ್ರು ಒಂದು ಮಾತಾಡಿದ್ರೆ ಅಂದರೆ ಹತ್ಕೊಂಡ ಮೇಲೆ ಸ್ವಲ್ಪ ಸೌಂಡ್ ಕಮ್ಮಿ ಕೊಟ್ಕೋಬೇಕು ಅಂದರು. ಯಾಕಂದ್ರೆ ಇಲ್ಲೋ ನಿಯರ್ ಅಕ್ಕಪಕ್ಕ ಮನೆಗಳಿದೆ ಅಂದ್ಕೊಂಡೆ. ನಾನೆಲ್ಲ ರೋಡ್ ಅಕ್ಕಪಕ್ಕದಲ್ಲಿ ಮಾಡ್ಬಿಟ್ಟಿದ್ದೀನಿ ಅಂದ್ಕೊಂಡು. ಬಟ್ ಈ ಥರ ಇದೆ ಅಂತ ಗೊತ್ತಿಲ್ಲ. ಬರ್ಬೇಕಾದ್ರೆ ಒಳಗಡೆ ಟೀ ಎಸ್ಟೇಟ್ ಒಳಗಿನ ಬರಬೇಕು, ಅದು ಒಳ್ಳೆ ವ್ಯೂ. ಅದು ಒಂಥರ ಡಿಫ್ರೆಂಟ್ ಆಫ್ ರೋಡ್. ಅದು ರಾಣಿ ಜರಿಲಿ ಬೀಳಲಿಲ್ಲ, ಎಲ್ಲ ಇಲ್ಲಿ ಬಿದ್ದರು. ಅಂದರೆ ಯೋಚನೆ ಮಾಡಿ ಯಾವ ಥರ ಆಫ್ ರೋಡ್ ಇದೆ ಅಂತ. ಬೈಕರ್ಸ್ಗಂತೂ ಒಳ್ಳೆ ಪ್ಲೇಸ್ ಇದು, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ರೂಮ್ ಅಂತೂ ಹೈಜೀನ್, ಒಳ್ಳೆ ನಿದ್ದೆ. ಯಾಕಂದರೆ ಬೇರೆ ಕಡೆ ಸ್ಟೇಗಳಲ್ಲಿ ಬೆಡ್ಗಳಿಗೆ ಮಲ್ಕೊಂಡ್ರೆ ಹಿಂಗಾಗೋದು ಏನಿಲ್ಲ, ಒಂದು ಮೈಕೈನಾಗಲಿ ಏನಿಲ್ಲ. ಆ ಥರ ಬೆಡ್ ಹೈಜೀನ್ ಆಗಿದೆ. ಫುಡ್ಡಲ್ಲಿ ಯಾವುದ್ರಲ್ಲೂ ಮಾತಾಡೋಂಗಿಲ್ಲ. ಕ್ವಾಲಿಟಿ ಅಂತೂ ಸೂಪರ್, ಬೇರೆ ಯಾವುದಲ್ಲೂ ಇಲ್ಲ. ನೆಕ್ಸ್ಟ್ ಯಾರು ಬರ್ತೀನಿ ಅಂದರೆ ಈ ಸ್ಟೇಗೆ ಮಾತ್ರ ವಿಸಿಟ್ ಮಾಡೋದು ಮರಿಬೇಡಿ. ಕಳಸ ಗ್ರೀನ್ ಹಿಲ್ ಸ್ಟೇ ಅಂತ. ಇಲ್ಲಿಗೆ ಯಾರು ಬರ್ತೀವಿ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ರೆಫರ್ ಮಾಡಿ. ಗ್ರೂಪೆಲ್ಲ ನಂಬರ್ ಆಗ್ತೀನಿ ಸರ್ದು. ಯಾರ್ಯಾರು ಬರ್ತೀವೋ ರೆಫರ್ ಮಾಡಿ, ಸಕ್ಕತ್ತಾಗಿದೆ. ಗೈಸ್ ಫೈನಲಿ ನಾವೆಲ್ಲ ಬೆಳಗ್ಗೆಯಿಂದ ಎದ್ದು ಬಿದ್ದು ಏಟ್ ಮಾಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಈಗ ಚೆಕ್ಔಟ್ ಮಾಡಿಕೊಂಡು ನಮ್ಮ ಊರು, ನಮ್ಮ ಬ್ಯಾಂಗ್ಳೂರು ಮತ್ತು ರಾಮನಗರ ಆ ಸೈಡ್ಗೆ ನಮ್ಮ ಹಾದಿನ ಹಿಡಿದು ಹೋಗ್ತಾಯಿದ್ವಿ. ಇವತ್ತು ನಿನ್ನೆ ಆಗಸ್ಟ್ 15 ಗೌರ್ಮೆಂಟ್ ಹಾಲಿಡೇ, ಇವತ್ತು ಸಂಡೇ ವೀಕೆಂಡು, ಅದು ಒಂಥರ ಗೌರ್ಮೆಂಟ್ ಹಾಲಿಡೇನೆ. ಅದರಿಂದ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಈ ನೋಡಿ ಹೋಗೋದ ಬಿಡೋ ಕಡೆ ಹೋಗ್ತಾನೆ ವಯ್ಯಾಬರ ನಡೆಯೋಣ. ಸಾರಿ ಬೈದ್ಬಿಟ್ಟಣ, ಬೇಜಾರು ಮಾಡ್ಕೊಬೇಡ. ಅದು ಏನಂದರೆ ನಮಗೆ ಈ ಕೆಟ್ಟ ಪದಗಳು ಏನಂದರೆ, ನಾವು ಹುಡ್ದಾಗ ಹೇಗೆ ಫಸ್ಟು ಪದನ ಬಿದ್ದಾಗ ನಾವು ಯಾವಾಗ ಬಿದ್ದಾಗ ಅಮ್ಮ ಅಂತ ಹೇಳ್ತೀವಲ್ಲ, ಅದೇ ಥರ ಈ ಕೆಟ್ಟ ಪದಗಳು ನಮಗೆ ಅದೊಂಥರ ಅದೇ ಥರ ಕಲ್ತ್ಬಿಟ್ಟಿದ್ದೀವಿ. ಅದೇ ನಾವು ಬಿಡೋಕ್ಕೆ ಆಗ್ತಾಯಿಲ್ಲ. ಬಿಡೋಕ್ಕೆ ಏನಾದ್ರು ಇದೆಯಾ? ಯಾರು ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ನಾನು ಸ್ವಲ್ಪ ಕೆಟ್ಟ ಪದಗಳನ್ನ ಜಾಸ್ತಿ ಕಲ್ತ್ಬಿಟ್ಟಿದ್ದೀನಿ. ಕಾಯಿಸ್ ನೋಡಿ, ಅಲ್ಲಿ ಗಂಟ ಫುಲ್ ಜಾಮು ಕಳಸದಲ್ಲಿ. ನಮ್ಮ ಟೀಮ್ನ ಡಿಸ್ಪ್ಯಾಚ್ ಮಾಡಿ ನೋಡೋ ಸಮಯ ಬಂತು. ಈಗ ಇಲ್ಲಿಂದ ಹೋಗೋಣ. ನಾವು 2 ಡೇಸಿಂದ ರೈಡ್ ಮಾಡಿ ನಮ್ಮ ಟೀಮ್ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಖುಷಿಯಾಗಿ ಆ ರೈಡ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಈಗ ಈಗ ನಾವು ಡಿಸ್ಪ್ಯಾಚ್ ಮಾಡಿ ನಮ್ಮ ರೈಡರ್ಸ್ಗೆಲ್ಲ ಬಾಯ್ ಹೇಳಿ ಇನ್ನೇನು ಹೊಡೋ ಸಮಯ. ನಮ್ಮ ಲಗೇಜ್ಗಳೆಲ್ಲ ಬೇರೆ ಗಾಡಿ ಕೆತ್ತಿದ್ವಿ, ಎಲ್ಲ ಬಿಟ್ಕೊಂಡು ಇಲ್ಲ ಹೊಡ್ತಾ ಇದ್ವಿ. ನೆಕ್ಸ್ಟ್ ರೈಡ್ ಸಿಗೋಣ. ಅಲ್ಲಿ ತನಕ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಷ್ಟೇ. ಆಗ ಇಲ್ಲೇ ಸ್ಟಾಪ್ ಮಾಡಲ್ಲ, ಮುಂದೆ ಹೋಗ್ತಾ ಮಾಡೋಣ. ಎಲ್ಲಿ? ಓಕೆ, ಗೈಸ್ ಫೈನಲಿ ನಮ್ಮ ಕ್ಲಬ್ಬಿಂದ 2 ಡೇಸ್ ರೈಡು, ಅಂದರೆ 2 ರೈಡ್ ಮಾಡಿದ್ವಿ. ಇದು 3ನೇದು ಲಾಂಗ್ ರೈಡು, ಅದು ಮಾನ್ಸೂನ್ ರೈಡು. ಸಕ್ಸಸ್ಫುಲಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಟೈಮ್ ಎಷ್ಟು ಅಂತ ನೋಡುತ್ತೀರಾ ಗೈಸ್? ಟೈಮ್ ಬಂದು 3:46 ನೋಡಿ. ಅಂದರೆ ಸ್ವಲ್ಪ ಲೇಟ್, ಯಾಕೆ ಅಂದರೆ ಸ್ವಲ್ಪ ಏನೇನೋ ಸ್ವಲ್ಪ ಬೈಕ್ಗಳು ಸ್ವಲ್ಪ ಕೈ ಕೊಟ್ಟು, ಆದ್ದರಿಂದ ಎಲ್ಲನೂ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಕ್ಲಿಯರ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಬಟ್ ಎಂಜಾಯ್ ಅಂತೂ ಸಖತ್ತಾಗಿ ಮಾಡಿದ್ದೀವಿ. ಟೀಮು ಅದೇ ಥರ ಇತ್ತು, ಫುಲ್ ಜಾಯ್ ಮಾಡಿಕೊಂಡು ಖುಷಿಯಾಗಿ ರೈಡ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಿದ್ವಿ. ಆಲ್ರೆಡಿ ಡಿಸ್ಪ್ಯಾಚು ಮಾಡಿತ್ತು. ಈಗ ಅವ್ರವ್ರ ಮನೆ ಕಡೆ ಅವರು ಹೊರಟ್ರು. ಈಗ ನಾವು ನಮ್ಮ ಮನೆ ಕಡೆ ಹೋಗೋಣ. ಮತ್ತು ಗೈಸ್ ಮುಂದೆ ನೋಡಿ ಹೇಗೆ ಕಾಣ್ತೀವಿ ವ್ಯೂ. ಬಾ, ಮಾರ್ನಿಂಗ್ ಸನ್ರೈಸ್ ಸಖತ್ತಾಗಿ ಕಾಣ್ತಿದೆ ನೋಡಿ. ಸನ್ರೈಸ್ ನೋಡೋಕೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ತಾ ಇರ್ತೀವಿ. ಅಂದೇ ಹೋಗ್ಬೇಕಾದ್ರೆ ಸಿಕ್ಬಿಡ್ತು. ಹೇಗಿದೆ? ಮಸ್ತಾಗಿದೆ, ಮಸ್ತಾಗಿ ಕಾಣ್ತಿದೆ ಗುರು. ಕುಣಿಗಲ್ ರೋಡಲ್ಲಿ, ಅಂದರೆ ಇದು ಹಾಸನ ಹೈವೇ ನಿಯರ್ ಕುಣಿಗಲ್ ಹತ್ರ ಇದು. ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಈಗ ಇನ್ನೊಂದು ಆಕ್ಸಿಡೆಂಟ್ ಆಲ್ರೆಡಿ. ಅಪ್ಪ ಬರೀ ಆಕ್ಸಿಡೆಂಟ್ ನೋಡಿ ನೋಡಿ ನಮಗಂತೂ ಸಾಕಾಗ್ಬಿಟ್ಟಿದ್ದು ಗುರು. ಇದು ನೋಡಿ, ಕಾರ್ಗೆ
ಬರೀ ಆಕ್ಸಿಡೆಂಟ್ ವಿಡಿಯೋಗಳೇ ನಾವು ತುಂಬ ನೋಡ್ಬಿಟ್ಟಿದ್ದೀವಿ. ಅಯ್ಯಪ್ಪ, ಸೀರಿಯಸ್ಲಿ ಎಷ್ಟು ಈ ಲಾಕ್ ತುಂಬ ಇದು ಮಾನ್ಸೂನ್ ರೈಡ್ ಅನ್ನೋ ಬದಲು ಆಕ್ಸಿಡೆಂಟ್ ರೈಡ್ ಆದರೆ ಚೆನ್ನಾಗಿರುತ್ತೆ ಅನ್ಸ್ಬಿಟ್ಟಿದೆ. ನೋಡಿದ ಕಡೆಲ್ಲ ಬರೀ ಆಕ್ಸಿಡೆಂಟು, ಬೀಳು, ಏಳು, ಯಪ್ಪ. ಬಟ್ ಇನ್ನೊಂದು ಏನಂದರೆ ಎಲ್ಲಿ ಆಕ್ಸಿಡೆಂಟ್ ಆಗಿರೋ ಎಲ್ಲೂ ಯಾವ ಕಡೆ ಬ್ಲಡ್ ಫ್ಲೋ ಆಗಲಿ ಯಾವ ಕಡೆನೂ ಆಗಿಲ್ಲ. ಅಂದರೆ ಡೈರೆಕ್ಟ್ ಕಾಲು ಮುರ್ಕೊಂಡಿರೋದು ಆ ಥರ ಮೂಗೇಟ್ಗಳು, ಅಂದರೆ ಏಟ್ಗಳು ಬಿದ್ದವೆ, ಬ್ಲಡ್ ಅಂತೂ ಬರ್ದಿರೋ ಥರ ಬಿದ್ದವೆ. ಅಂದರೆ ಒಳೊಳಗನೆ ಕಟ್ಟಾಗಿರೋ ಥರ ಬ್ಲಡ್ ಫ್ಲೋ ಆಗದೇ ಆಕ್ಸಿಡೆಂಟ್ ಆಗಿರೋದು ಇವೆಲ್ಲ. ಶನಿವಾರ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು, ಇವತ್ತು ಸೋಮವಾರ ಬೆಳಗ್ಗೆ, ಆದರೂ ಇನ್ನೂ ಆಕ್ಸಿಡೆಂಟ್ ಮುಕ್ತಾಯ ಆಗಿಲ್ಲ. ಅಂದರೆ ಅದು ಆಗ್ತಾನೆ ಇರುತ್ತೆ. ಬಟ್ ನಾವು ನೋಡಿದ್ದು ಹೇಳ್ತಿರೋದು, ಶನಿವಾರ ನೋಡೋಕೆ ನಾವು ಸ್ಟಾರ್ಟ್ ಮಾಡಿದ್ದು, ಸೋಮವಾರ ಆದರೂ ಮುಗ್ದಿಲ್ಲ, ನೋಡ್ತಾನೇ ಇದ್ದೀವಿ. ಶನಿವಾರ, ಭಾನುವಾರ, ಇವತ್ತು ಬೆಳಗ್ಗೆ ಇವತ್ತು ನೋಡಾಯಿತು. ಮತ್ತು ಇವತ್ತು ಇನ್ನೂ ಎಷ್ಟು ದಿನ ಇನ್ನೂ ಏನೇನು ನೋಡ್ತೀವಪ್ಪ ದೇವರೇ, ಸಾಕಪ್ಪ. ಅದೇ ತನಕ ನಗ್ತಾಯಿರಿ, ನಗಿಸ್ತಾರೆ ಅಂತ ಹೇಳ್ತಾ ಸಿಗೋಣ. ಮತ್ತು ಇನ್ನೊಂದು ರೆಡಿ. ಟೇಕ್ ಕೇರ್, ಲವ್ ಯು ಆಲ್ ಗಾಯ್ಸ್. ಹಾಗೆ ಯಾರು ನಾನು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ಥರ ನೀವು ಈ ಥರ ರೈಡಿಗೆ ಬರಬೇಕು, ನಮ್ಮ ಟೀಮಲ್ಲಿ ಈ ಥರ ಎಂಜಾಯ್ ಮಾಡಬೇಕು ಅಂದರೆ ಗಜಾಪಡೆ ರೈಡರ್ಸ್ಗೆ ಐ ಡಿ ಇದೆ, ಇನ್ಸ್ಟಾ ಐ ಡಿ ಗಜಾಪಡೆ ರೈಡರ್ಸ್ ಅಂತ ಇದೆ, ಫಾಲೋ ಮಾಡಿ. ಹಾಗೆ ಅಲ್ಲೇ ವಾಟ್ಸಪ್ ಗ್ರೂಪ್ ಚಾಟ್ ಲಿಂಕ್ ಇದೆ, ಅದರಲ್ಲಿ ರಿಕ್ವೆಸ್ಟ್ ಕಳಿಸಿ, ಜಾಯ್ನ್ ಆಗಿ. ಜೊತೆಲಿ ಸಿಕ್ಕಿ, ಜೊತೆಲಿ ಮೀಟ್ ಮಾಡಿ, ಜೊತೆಲಿ ರೈಡ್ ಮಾಡಿ, ಎಂಜಾಯ್ ಮಾಡೋಣ. ಓಕೆ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.